ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೀರ್ತಿ ಶಿವೂಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಒಂದು ಲಾ ಕಾಲೇಜಲ್ಲಿ ಮೂಡ್ ಕೋರ್ಟ್ ರೂಮ್ ಹೇಗೆಲ್ಲ ಇದೆ, ಈ ಮೂಡ್ ಕೋರ್ಟ್ ರೂಮಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಈ ಕಾಲೇಜಲ್ಲಿ ಎಷ್ಟೆಲ್ಲ ಸ್ಟೂಡೆಂಟ್ಸ್ ಓದಿ ಜಡ್ಜಸ್ ಆಗಿದ್ದಾರೆ, ಚೀಫ್ ಜಸ್ಟಿಸ್ ಆಗಿದ್ದಾರೆ, ಯಾವ ಕೋರ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅದೆಲ್ಲ ಫೋಟೋ ಇನ್ಫಾರ್ಮೇಷನ್ ಈ ಒಂದು ರೂಮಲ್ಲಿದೆ. ನಾನು ಅದನ್ನು ನಿಮಗೆಲ್ರಿಗೂ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ನೋಡ್ತಿದ್ದಾರಲ್ಲ ಫ್ರೆಂಡ್ಸ್, ಇದೇ ನಮ್ಮ ಒಂದು ಕಾಲೇಜಲ್ಲಿರ್ತಕ್ಕಂಥ ಮೂಡ್ ಕೋರ್ಟ್ ರೂಮ್. ನೋಡ್ಬೋದು ನೀವು, ಹೇಗೆ ಕೋರ್ಟ್ ಇರುತ್ತೋ ಅದೇ ರೀತಿಯಾಗಿ ಈ ಒಂದು ರೂಮ್ ಇರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ನಮ್ಮ ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಫೋಟೋ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಮತ್ತು ಇಲ್ಲಿ ಸುಪ್ರೀಂ ಕೋರ್ಟ್ ಫೋಟೋ ಇರ್ತಕ್ಕಂಥದ್ದು ನೋಡ್ಬೋದು. ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯವನ್ನು ನಮಗೆಲ್ಲ ಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಫೋಟೋ ಇರ್ತಕ್ಕಂಥದ್ದು ನೋಡ್ಬೋದು. ಮತ್ತು ಇಲ್ಲಿ ಜಡ್ಜಸ್ಗಳು ಕೂತ್ಕೊಳ್ಳೋದಕ್ಕೋಸ್ಕರ ಚೇರ್ಗಳಿರ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ಹೇಗೆಲ್ಲ ಇದೆ, ನಾರ್ಮಲಾಗಿ ನಾವು ಕೋರ್ಟ್ ಅಂದ ತಕ್ಷಣ ಏನೆಲ್ಲ ತಲೆಗೆ ಬರುತ್ತೋ ಅದೆಲ್ಲ ಈ ಒಂದು ರೂಮಲ್ಲಿ ಇರ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಹೇಗೆಲ್ಲ ಇದೆ, ಹೇಗೆಲ್ಲ ಚೇರ್ಸ್ ಇದೆ. ಮತ್ತು ಇದೇ ಕಾಲೇಜಲ್ಲಿ ಓದಿ ಎಲ್ಲ ಜಡ್ಜಸ್ ಮತ್ತು ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥವ್ರ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಿರ್ತಕ್ಕಂಥದ್ದನ್ನ ನೀವು ನೋಡ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಮೂಡ್ ಕೋರ್ಟ್ ರೂಮ್. ತುಂಬ ಶಾಂತವಾಗಿರ್ತಕ್ಕಂಥದ್ದನ್ನ ನೋಡ್ಬೋದು. ಹಾಗೆ ಕೋರ್ಟ್ ಅಂತ ಸ್ಟಾರ್ಟ್ ಆದರೆ ಎಷ್ಟೆಲ್ಲ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ. ನಮ್ಮ ಕಾಲೇಜಲ್ಲೇ ಓದಿ ಜಡ್ಜ್ ಆಗಿರೋರು, ಪ್ರಿನ್ಸಿಪಲ್ ಆಗಿರೋರು ನೀವು ನೋಡ್ಬೋದು. ಮೊದಲನೇದಾಗಿ ನೋಡೋದಾದರೆ ನಾವು ಪ್ರೊಫೆಸರ್ M. ನಾರಾಯಣ ರಾವ್ ಅವರು ಪ್ರಿನ್ಸಿಪಲ್ ಆಗಿದ್ದರು 1948 to 1954, ಪ್ರೆಸಿಡೆಂಟ್ ಬೈ ಶ್ರೀ MN ವೆಂಕಟಾಚಲಯ. ದೆನ್ ನೆಕ್ಸ್ಟು ನೀವು ನೋಡ್ಬೋದು ಶಿವಶಂಕರ ಅಂತ ಪ್ರಿನ್ಸಿಪಲ್ ಆಗಿದ್ದರು 1954 to 1961, ಪ್ರೆಸಿಡೆಂಟ್ ಬೈ ಶ್ರೀ BN ಮಹಾದೇವ್ ಸಿಂಗ್. ದೆನ್ ನೆಕ್ಸ್ಟು ನಾವು ನೋಡೋದಾದರೆ ಪ್ರೊಫೆಸರ್ B. ಸದಾಶಿವಯ್ಯ ಅವರು ಪ್ರಿನ್ಸಿಪಲ್ ಆಗಿದ್ದರು. ಯಾವಾಗ ಅಂದರೆ 1961 to 1974, ಪ್ರೆಸಿಡೆಂಟ್ ಬೈ ಪ್ರೊಫೆಸರ್ M. ರಂಗಸ್ವಾಮಿ. ನೆಕ್ಸ್ಟು ನಾವು ನೋಡೋದಾದರೆ ಬಶೀರ್ ಹುಸೇನ್, ಪ್ರೊಫೆಸರ್ ಬಶೀರ್ ಹುಸೇನ್ ಇವರು ಪ್ರಿನ್ಸಿಪಲ್ ಆಗಿದ್ದರು. ಯಾವಾಗ ಅಂದರೆ 1974 to 1982, ಪ್ರೆಸಿಡೆಂಟ್ ಬೈ ಫೈನಲ್ ಇಯರ್ LLB ಸ್ಟೂಡೆಂಟ್ಸ್. ದೆನ್ ಈ ಕ್ಲಾಕ್ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಕ್ಲಾಕ್. ದೆನ್ ನೆಕ್ಸ್ಟ್ ನೋಡೋದಾದರೆ ಪ್ರೊಫೆಸರ್ VB ಕುಟಿನೋ, ಇವರು BSc LLM PhD ಮಾಡಿದ್ದಾರೆ. ಇವರು ಬ್ಯಾಂಗ್ಳೂರು ಯೂನಿವರ್ಸಿಟಿ ಲಾ ಕಾಲೇಜ್ನ ಪ್ರಿನ್ಸಿಪಲ್ ಆಗಿದ್ದರು. ಯಾವಾಗ ಅಂದರೆ 1982 to 1998. ಮತ್ತು ನೋಡೋದಾದರೆ ನಾವು ಪ್ರೊಫೆಸರ್ ಡಾಕ್ಟರ್ KM ಹನುಮಂತರಾಯಪ್ಪ, ಇವರು ML PhD DIP ಎಲ್ಲ ಓದಿರ್ತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ಪ್ರೊಫೆಸರ್ ಡಾಕ್ಟರ್ TR ಸುಬ್ರಹ್ಮಣ್ಯ, ಇವರು MA LLM MPL PhD, ಪ್ರಿನ್ಸಿಪಲ್ ಆಫ್ ಯೂನಿವರ್ಸಿಟಿ ಲಾ ಕಾಲೇಜ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಲಾ ಬ್ಯಾಂಗ್ಳೂರು ಯೂನಿವರ್ಸಿಟಿ ಇನ್ 2008 to 2009. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ಜನ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾರೆ ಅಂತ. ಫ್ರೆಂಡ್ಸ್, ಇವರೆಲ್ಲ ನಮ್ಮ ಕಾಲೇಜಲ್ಲಿ ಓದಿ ಜಡ್ಜ್ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ನೋಡೋದಾದರೆ ಜಸ್ಟಿಸ್ KV ಅರವಿಂದ್, ಇವರು ಜಡ್ಜ್ ಇನ್ ಹೈಕೋರ್ಟ್ ಆಫ್ ಕರ್ನಾಟಕ. ನೆಕ್ಸ್ಟ್ ಜಸ್ಟಿಸ್ CM ಪೊನ್ನಚ್ಚ, ಜಡ್ಜ್ ಇನ್ ಹೈಕೋರ್ಟ್ ಆಫ್ ಕರ್ನಾಟಕ. ದೆನ್ ವಿ ಹ್ಯಾವ್ ಜಸ್ಟಿಸ್ ರಾಚಯ್ಯ, ಸಿದ್ದಯ್ಯ ರಾಚಯ್ಯ, ಜಡ್ಜ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ. ದೆನ್ ಹಾನರಬಲ್ ಮಿಸ್ಟರ್ ಜಸ್ಟಿಸ್ SR ಕೃಷ್ಣಕುಮಾರ್, the judge of High Court of Karnataka. Then we have Justice Honorable Mr. Justice Nataraj Rangaswamy, Judge of High Court of Karnataka. Then we have Justice Pratibha M. Singh, Judge of Delhi High Court. Then we have Justice HB Prabhakar Shastri, he is a Judge of High Court of Karnataka. Then we have Justice KLM Manjunath, Judge High Court of Karnataka. Then we have Dr. Justice Jawad Rahim, he is a Judge in High Court of Karnataka. Then Justice Ram Mohan Reddy is a Judge in High Court of Karnataka. Then Justice
Mandagade Roma joins, Chief Justice of Punjab and Haryana High Court. Then Justice R.V. Ravindran, Judge of Supreme Court of India. Matte Justice N. Santosh Hegde, Judge and Supreme Court of India. Then Justice N. Venkatachala, Judge of Supreme Court of India. Then we have Justice M. N. Venkatachala, he is the Chief Justice of India. ನೀವು ಇವರೆಲ್ಲ ನೋಡ್ಬೋದು, ಇವರೆಲ್ಲ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇದೇ ಒಂದು ಯೂನಿವರ್ಸಿಟಿ ಲಾ ಕಾಲೇಜ್ನಲ್ಲಿ ಓದಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ ಮತ್ತು ಚೀಫ್ ಜಸ್ಟಿಸ್ ಆಗಿದ್ದಾರೆ ಅಂದರೆ ಇದು ತುಂಬ ಚಿಕ್ಕ ವಿಷಯ ಅಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ನಮ್ಮ ಕಾಲೇಜ್ ಮೂಡ್ ಕೋರ್ಟ್ ಹಾಲ್ ಹೇಗೆಲ್ಲ ಇದೆ, ಮತ್ತು ನಮ್ಮ ಕಾಲೇಜಲ್ಲಿ ಯಾರೆಲ್ಲ ಓದಿದ್ದಾರೆ, ಅವರು ಓದಿ ಹೇಗೆ ಚೀಫ್ ಜಸ್ಟಿಸ್ ಆಗಿದ್ದಾರೆ, ಹೈಕೋರ್ಟ್ ಜಡ್ಜಸ್ ಆಗಿದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಕೂಡ ಆಗಿದ್ದಾರೆ. ನೀವು ನೋಡ್ಬೋದು. ಈ ಒಂದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಲಾ ಕಾಲೇಜ್ ಒಂದು ಗವರ್ನಮೆಂಟ್ ಕಾಲೇಜಲ್ಲಿ ಓದಿ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಮತ್ತು ಇಲ್ಲಿ ವುಮೆನ್ ಎಂಪವರ್ಮೆಂಟ್ ಕೂಡ ನೋಡ್ಬೋದು. ಇಲ್ಲಿ ಜಸ್ಟಿಸ್ ಪ್ರತಿಭಾ ಸಿಂಗ್ ಅವರು ಕೂಡ ಏನಾಗಿದ್ದಾರೆ, ಇನ್ನು ಜಡ್ಜ್ ಆಗಿದ್ದಾರೆ ದಿಲ್ಲಿ ಹೈಕೋರ್ಟಲ್ಲಿ. ಹೆಣ್ಮಕ್ಳು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ಇದರಲ್ಲಿ ನಾವು ನೋಡಿ ತಿಳ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಾಲೇಜ್ನ ಒಂದು ಮೂಡ್ ಕೋರ್ಟ್ ರೂಮ್ ಹೇಗೆಲ್ಲ ಇತ್ತು. ಸೇಮ್ ಕೋರ್ಟ್ ಹಾಲ್ ಹೆಂಗಿರುತ್ತೋ ಹೈಕೋರ್ಟಲ್ಲಾಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಬೇರೆ ಕೋರ್ಟಲ್ಲಾಗಿರಲಿ ಅದೇ ಥರ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮಗೂ ಕ್ಯೂರಿಯಾಸಿಟಿ ಇತ್ತು ಅಂದರೆ ನಮ್ಮ ಕಾಲೇಜಲ್ಲಿ ಆರ್ಗನೈಸ್ ಮಾಡ್ತಾರಲ್ಲ ಯಾವುದಾದ್ರೂ ಮೂಡ್ ಕೋರ್ಟ್ ಕಾಂಪಿಟೇಷನ್ಸ್ ಆರ್ AIMCC, ದಟ್ ಈಸ್ ಆಲ್ ಇಂಡಿಯಾ ಮೂಡ್ ಕೋರ್ಟ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದಾಗ ಬಂದು ಪಾರ್ಟಿಸಿಪೇಟ್ ಮಾಡಿ. ನೀವು ವಿನ್ ಆಗೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸಿಗುತ್ತೆ, ನಿಮಗೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾರು ನನ್ನ ವೀಡಿಯೋಸ್ನ ನೋಡಿದ್ರೋ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.